ಏನು ಸಿಸ್ಟಮ್ ಮಾಡ್ತೇಪ್ಪ? ಕಚೇರಿ ಕಾರ್ಯವಿಧಾನ ಗೊತ್ತಿದೆ ನಿಮಗೆ? ಎಷ್ಟು ಸರಿ ಹೇಳಿರೋದು ನಿಮಗೆ? ನಾನು ಡೇ ಒನ್ನಲ್ಲೇ ಹೇಳಿದ್ದೀನಿ. ಒಂದೇ ಒಂದು ಲೆಟ್ರ್ ಎಲ್ಲೂ ಯಾವುದೇ ನಾಗರಿಕ ಒಂದು ಚೀಟಿ ಕೊಟ್ಟರು, ಮಗು ಕೊಟ್ಟರು ಅದಕ್ಕೊಂದು ಇನ್ವರ್ಟ್ ಮಾಡಬೇಕು, ಅದಕ್ಕೊಂದು ನಂಬರ್ ಕೊಡಬೇಕು, ಈ ಆಫೀಸ್ ನಂಬರ್. ವೈ ಯು ಹ್ಯಾವ್ ನಾಟ್ ಇಂಪ್ಲಿಮೆಂಟೆಡ್? ಯಾಕಿಲ್ಲ ಆಗ್ತಾ ಇಲ್ಲ ಇನ್ವರ್ಡಲ್ಲಿ? ಮತ್ತೆ ಪದೇ ಪದೇ ಹೇಳ್ಬೇಕಾ ನಿಮಗೆ? ಬೆಳಗ್ಗೆಯಿಂದ ಒಂದೇ ಒಂದು ಎಂಟ್ರಿ ಮಾಡಿದ್ದೀರಾ ನೋಡಿ ರಿಜಿಸ್ಟ್ರಲ್ಲಿ. ಸೊ ಯಾವುದು ಲೆಕ್ಕ ಇಲ್ಲ, ಪತ್ರ ಇಲ್ಲ ನಿಮಗೆ. ನಾಗರಿಕರು ಕೊಡೋದೆಲ್ಲ ಅರ್ಧ ಬಿಸಾಕ್ತೀರಾ, ತಿರುಗಿಸ್ಬಿಟ್ಟು ಚಿರುಮುರಿ ತಿನ್ನಕ್ಕೆ ಕಳಿಸ್ತೀರಾ, ಅದನ್ನ ತೂಕಕ್ಕೆ ಹಾಕ್ತಿದ್ದೀರಾ. ಏನು ವಾಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಹೇಳಿ? ಇನ್ವರ್ಟ್ ಮಾಡ್ಬೇಕಲ್ಲನ್ರಿ ಒಂದು ಕಚೇರಿನಲ್ಲಿ. ಯಾವುದೇ ಸೆಕ್ಷನ್ಗೆ ಬರಲಿ ಒಂದು ಕಡೆ ಇನ್ವರ್ಟ್ ಆಗ್ಬೇಕಲ್ಲನಪ್ಪ. ಮತ್ತೆ ಏನು ಮಾಡ್ತಾ ಇದೆಯಾ? ಯು ಆರ್ ನಾಟ್ ಇನ್ವರ್ಟ್. ಏನು ಇನ್ವರ್ಟೇ ಆಗ್ತಾ ಇಲ್ವಲ್ಲ? ಹೆಂಗ್ ನಾಗರಿಕರಿಗೆ ಉತ್ತರ ಕೊಡ್ತೀರಾ? ಹೆಂಗ್ ಅವ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ? ಹೆಂಗ್ ಈ ಸ್ವತ್ತುಗಳು ಮಾಡ್ಕೊಡ್ತೀರಾ? ಯಾಕೆ ಮಾಡ್ತಾ ಇಲ್ಲ? ನನ್ಗೆ ಅದಕ್ಕೆ ಉತ್ತರ ಕೊಡ್ಬೇಕು. ನೋಡಿ ಅಮ್ಮ, ಒಬ್ರು ನಾಗರಿಕರು ಬಂದ ಮೇಲೆ ನಿಮ್ ಕಚೇರಿ ಕಾರ್ಯವಿಧಾನ ಗೊತ್ತಿದೆಯಾ ಇಲ್ವಾ? ಎಷ್ಟನೇ ಸರಿ ಹೇಳ್ತಾ ಇದ್ದೀನಿ ನಾನು. ನೀವು ತೋರ್ಸಕ್ಕೊಂದು ಇಟ್ಕೊಂಡು ತೋರ್ಸಕ್ಕಿಂತ 20 ರಿಜಿಸ್ಟರ್ ಇಟ್ಕೊಂಡ್ರೆ ನಾಗರಿಕರಿಗೆ ಇವತ್ತು ಬೆಳಗ್ಗೆ ಬಂದು ನಾಗರಿಕ ಕೊಟ್ಟಿದ್ದಾನೆ, ಅವ್ನಿಗೆಲ್ಲಿ ಸ್ವೀಕೃತಿಯಲ್ಲಿ ಈ ಆಫೀಸ್ ನಂಬರಲ್ಲಿ ತೋರಿಸಿ. ನಾನು ಒಂದೇ ಒಂದು ಎಂಟ್ರಿ ಮಾಡಿದ್ದೀರಾ ತೋರಿಸಿ ನೋಡಿ. ಒಂದೇ ಒಂದು ಸಿಂಗಲ್ ಅರ್ಜಿಗೆ ಎಂಟ್ರಿ ಮಾಡ್ಕೊಂಡಿದ್ದೀರಾ ತೋರಿಸಿ. ನಾನು ವೈ ಯು ಆರ್ ನಾಟ್ ಆಪರೇಟಿಂಗ್ ಈ ಆಫೀಸ್? ಏನು ಹೇಳಿದ್ದೀನಿ ನಾನು? 100% ಈ ಆಫೀಸ್ ಆಗಬೇಕು. ಈ ಆಫೀಸ್ ಬಿಟ್ಟು ಒಂದು ಅರ್ಜಿ ಏನಾರ ತಗೊಂಡಿದ್ದೀರಾ ಅಂತಂದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಹೋದ ಸರಿನೇ ಬಂದಾಗ ಹೇಳಿದ್ದೀನಿ. ವೈ ಯು ಹ್ಯಾವ್ ನಾಟ್ ಸ್ಟಾರ್ಟೆಡ್? ವೈ ಯು ಆರ್ ನಾಟ್ ಗಿವಿಂಗ್ ದ ದಿ ಅಕ್ನಾಲೇಜ್ಮೆಂಟ್? ನಾಗರಿಕರಿಗೆ ಸ್ವೀಕೃತಿ ಕೊಡ್ದಂಗೆ ಅವ್ರು ಹೆಂಗ್ ಬಂದು ನಾಳೆ ಫಾಲೋ ಅಪ್ ಮಾಡ್ಬೇಕು? ಯಾರ ಹತ್ರ ಐತಂತ ಫಾಲೋ ಅಪ್ ಮಾಡ್ಬೇಕು? ಏನ್ ನಂಬರ್ ಇಟ್ಕೊಂಡು ಫಾಲೋ ಮಾಡ್ಬೇಕು ಅವ್ರು? ವೈ ಯು ಹ್ಯಾವ್ ನಾಟ್ ಡೂಯಿಂಗ್? ಯಾಕೆ ಮಾಡ್ತಾ ಇಲ್ಲ? ನನ್ಗೆ ಉತ್ತರ ಕೊಡ್ರಿ. ಲಾಗಿನ್ ಹಾಳಾಗೋಗ್ಲಪ್ಪ. ಸ್ವೀಕೃತಿನಲ್ಲಿ ನಂಬರ್ ಹಾಕ್ಬಿಟ್ಟು ಸ್ವೀಕೃತಿ ಕೊಡೋದು ಮುಖ್ಯ. ಒಬ್ಬ ಅಧಿಕಾರಿಯಾಗಿ, ಒಬ್ಬ ಸಿಬ್ಬಂದಿಯಾಗಿ, ವಿಷಯ ನಿರ್ವಾಹಕರಾಗಿ ನಮಗೆ ಎಷ್ಟು ಜನ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದಂತೆ 30 ದಿನದಲ್ಲಿ ಮಾಡಬೇಕಾಗಿರೋದು ನನ್ನ ಕರ್ತವ್ಯ. ಅದು ನಾವಿರೋದೇ ಸಾರ್ವಜನಿಕ ಸೇವೆಗೆ. ನಾಗರಿಕ ಸೇವೆಗಳಲ್ಲಿ ಬಂದ ಮೇಲೆ ಸಾರ್ವಜನಿಕ ಸೇವೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಏನೇನು ಈಗ 3 ಜನ 4 ಜನ ನಮ್ಮ ಹಿರಿಯ ಅಧಿಕಾರಿಗಳು ತಪಾಸಣೆ ಮಾಡ್ತಾ ಇದ್ವಿ. ಪ್ರತಿ ಶಾಖೆನೂ ತಪಾಸಣೆ ಮಾಡ್ತೀವಿ. ತಪಾಸಣೆ ಮುಗಿದ ಮೇಲೆ ನಿರ್ದಿಷ್ಟವಾಗಿ ಎಷ್ಟೆಷ್ಟು ಬೇಜವಾಬ್ದಾರಿತನ ಏನಿದೆ ಏನು ಅನ್ನೋದು ಗೊತ್ತಾಗುತ್ತೆ. ಅದನ್ನೆಲ್ಲ ನಾನು ಗಂಭೀರವಾಗಿ ತಗೊಳ್ತೀನಿ. ಬಟ್ ಒಂದಂತೂ ನಾನು ಸ್ಪಷ್ಟವಾಗಿ ಹೇಳೋಕೆ ಬಯಸ್ತೀನಿ, ಮುಂದಿನ ದಿನಗಳಲ್ಲಿ ಇನ್ನು ಈಗ ಏನೇನಾಗಿದೆ, ಏನೇನು ಲೋಪ ಅನ್ನೋದೆಲ್ಲ ಸ್ಪಷ್ಟ ಚಿತ್ರಣ ನಮಗೆ ಸಿಕ್ಕಿದೆ. ಅದರ ಆಧಾರದ ಮೇಲೆ ಮುಂದಿನ ಒಂದು 15 ದಿನದಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ನಗರಸಭೆಗಳಲ್ಲಿ ಸಮಗ್ರವಾಗಿ ಈ ಆಫೀಸು ಪ್ರತಿಯೊಬ್ಬ ನಾಗರಿಕನ ಅರ್ಜಿಗೂ ಕೂಡ ಆಗದಿದ್ದರೆ ಆಗದೇ ಇಲ್ಲ ಅಂದರೆ ಸ್ಪಷ್ಟವಾಗಿ ಲಿಖಿತವಾಗಿ ಸ್ಪೀಕಿಂಗ್ ಆದೇಶ ಅಂತ ಮಾಡ್ತೀವಿ. ಸ್ವಯಂ ವಿವರಣಾತ್ಮಕವಾದಂಥ ಒಂದು ಇಂಬರ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ, ಇಂಥ ದಾಖಲೆಗಳು ನಿಮ್ಮಲ್ಲಿ ಇಲ್ಲದೆ ಇರೋದ್ರಿಂದ, ಕಾನೂನುಬದ್ಧವಾಗಿ ಇದು ಇಲ್ಲದೆ ಇರೋದ್ರಿಂದ ಇದನ್ನು ಮಾಡೋಕ್ಕಾಗಲ್ಲ ಅಂದರೆ ಅದಕ್ಕೆ ಉತ್ತರ ಕೊಡಬೇಕು. ಮಾಡೋದಕ್ಕೆ ಏನೇನಿದೆ ಅದನ್ನು ಕರಾರುವಕ್ಕಾಗಿ ಕೆಲಸ ಮಾಡಿ ಅದನ್ನು ಒಂದು ತಾರ್ಕಿಕ ಹಂತಕ್ಕೆ ತೊಗೊಂಡೋಗ್ಬೇಕು. ಈ ನೆಲೆಯಲ್ಲಿ ಸ್ಪಷ್ಟವಾಗಿ ಆಡಳಿತ ವ್ಯವಸ್ಥೆಯನ್ನು ಅದನ್ನು ಗಟ್ಟಿಗೊಳಿಸ್ತೀವಿ. ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಮತ್ತು ಇದು ಚಿಕ್ಕಬಳ್ಳಾಪುರ ಒಂದೇ ಅಂತಲ್ಲ, ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು, ನಾನಾಗಲೇ ಹೇಳಿದಂತೆ ಎಲ್ಲ ತಾಲೂಕು ಕಚೇರಿಗಳು, ಎಲ್ಲ ತಾಲೂಕ್ ಪಂಚಾಯತಿ ಕಚೇರಿಗಳು ಮತ್ತು ಎಲ್ಲ ಇಡೀ ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಎಲ್ಲ ಕಚೇರಿಗಳು, ಎಲ್ಲ ಇಲಾಖೆಗಳು, ಅದರಲ್ಲಿ ಈಗಾಗಲೇ ನಮ್ಮ ಈ ಕಚೇರಿ ಕಾರ್ಯವಿಧಾನದ ತರಬೇತಿಯನ್ನು ಕೊಡಿಸ್ತಾ ಇದ್ದೀನಿ. ಬಾಕಿ ಪಟ್ಟಿ ಕಂಪಲ್ಸರಿ ಮಾಡಿದ್ದೀವಿ. ಈ ಥರ ಇಡೀ ವ್ಯವಸ್ಥೆಗೆ ಗಟ್ಟಿಗೊಳಿಸುವಂಥದ್ದೇನಿದೆ ಆ ಕೆಲಸವನ್ನು ನಿರಂತರವಾಗಿ ಮಾಡ್ತೀವಿ. ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೂಡ ತಗೊಳ್ತೀವಿ. ಆಶ್ಚರ್ಯನೂ ಕೂಡ ಆಗಿದೆ. ಸಾಕಷ್ಟು ಬಾರಿ ಆಯುಕ್ತರಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀವಿ. ಅಪೇಕ್ಷೆ ಏನಿದೆ ಜಿಲ್ಲೆ, ಅದು ಜನಪ್ರತಿನಿಧಿಗಳಿರಲಿ, ಅಧಿಕಾರಿ, ಸೀನಿಯರ್ ಆಫೀಸರ್ಸ್ ಇರಲಿ, ನಮ್ಮ ಅಪೇಕ್ಷೆ ಏನಿದೆ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದೀವಿ. ಮೊನ್ನೆ ತಾನೇ ಇಡೀ ಸರ್ಕಾರ ಎ ಖಾತೆ ಬಿ ಖಾತೆ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಸುಲಲಿತಗೊಳಿಸಿ ಕನಿಷ್ಠ ದಾಖಲೆಗಳನ್ನು ಇದ್ದರೆ ಸಾಕು ಅವರಿಗೆ ಶಾಶ್ವತವಾಗಿ ಈ ಸ್ವತ್ತುಗಳನ್ನು ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ನಮ್ಮ ನಗರಸಭೆ ವ್ಯಾಪ್ತಿನಲ್ಲಿ ಸುಮಾರು 8,000 to 9,000 ಈ ಸ್ವತ್ತುಗಳು ಮಾಡೋಕ್ಕೆ ಬಾಕಿ ಇದೆ. ನಾವು ವಾರ್ಡ್ ವೈಸು ಯಾರ್ಯಾರದ್ದು ಬಾಕಿ ಇದೆ ನಮ್ಮ ಹತ್ರನೇ ಪಟ್ಟಿ ಇದೆ. ಅದರ ಆಧಾರದ ಮೇಲೆ ಮನೆಗೆ ಹೋಗಿ ಅವ್ರಿಗೆ ಅರ್ಜಿಯನ್ನು ಕೊಟ್ಟು, ತಿಳುವಳಿಕೆ ಪತ್ರ ಕೊಟ್ಟು, ನೋಡಿ ಇಂತಿಂಥ ಕನಿಷ್ಠ ದಾಖಲೆಗಳನ್ನು ನೀವು ಕೊಟ್ಟರೆ ಮುಂದಿನ 30 ದಿನದಲ್ಲಿ ನಿಮಗೆ ಇಂಥ ದಿನ ನಿಮ್ಮ ವಾರ್ಡಲ್ಲೇ ನಾವು ಸ್ವೀಕೃತಿ ಮಾಡ್ತೀವಿ, ನೀವು ಕೊಟ್ಟರೆ ನಾವು ಮಾಡಿಕೊಡ್ತೀವಿ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದೀವಿ.
ಒಂದು ಈಗ ಸೆನ್ಸಸ್ಸು ನಿನ್ನೆವರೆಗೆ ಇಡೀ ಆಡಳಿತ ವ್ಯವಸ್ಥೆ ಸೆನ್ಸಸ್ನಲ್ಲಿತ್ತು ಅನ್ನೋದು ಒಂದು ಭಾಗ. ಆದರೆ ಸೆನ್ಸಸ್ ಇದೆ ಅಂತೇಳಿ ನಾನು ದೈನಂದಿನ ಕೆಲಸವನ್ನು ನಿಲ್ಸೋಕ್ಕಾಗಲ್ಲ. ಸೆನ್ಸಸ್ ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆ ತನಕ ಮಾಡ್ತೀವಿ. 12 ಗಂಟೆ ಆದಮೇಲೆ ಕಚೇರಿ ಕೆಲಸ ಮಾಡಬೇಕು, ಇದು ವಾಸ್ತವವಾಗಿ ಮಾಡಬೇಕಾದಂಥದ್ದು. ಆದರೆ ಇಲ್ಲಿ ಬಂದರೆ ನನಗೆ ಈಗ ಅದನ್ನೆಲ್ಲ ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀವಿ. ನಗರಸಭೆ ಚಿಕ್ಕಬಳ್ಳಾಪುರದಲ್ಲಿ ಸ್ವೀಕೃತಿ ಶಾಖೆ ಸಂಬಂಧಪಟ್ಟ ವ್ಯವಸ್ಥಾಪಕರು, ಸಂಬಂಧಪಟ್ಟ ಸೂಪರಿಂಟೆಂಡೆಂಟ್ಸು, ಆಯುಕ್ತರು ಸ್ವೀಕೃತಿ ಶಾಖೆಯನ್ನು ಸಮರ್ಪಕವಾಗಿ ನಿರ್ವಹಿಸೋದ್ರಲ್ಲಿ, ಕಂದಾಯ ಶಾಖೆಗಳಲ್ಲಿ ಏನು ಈ ಸ್ವತ್ತುಗಳಿಗೆ ಕೇಸ್ ವರ್ಕರ್ಗಳ ಹತ್ರ, ವಿಷಯ ನಿರ್ವಾಹಕರ ಹತ್ರ ನಾನು ಅರ್ಜಿಗಳು ಎಷ್ಟು ಬಂದಿದ್ದಾವೆ ಏನು ಅನ್ನೋದನ್ನ ಪರಿಶೀಲನೆ ಮಾಡಿದ್ರೆ ಅವ್ರ ಹತ್ರ 100-150 ಫೈಲುಗಳು ಒಬ್ಬೊಬ್ಬರ ಹತ್ರ ಇದೆ. ಯಾವುದಕ್ಕೂ ಸ್ವೀಕೃತಿ ಇಲ್ಲ, ಯಾವತ್ತು ಬಂದಿದೆ, ಯಾವತ್ತೊಳಗೆ ನಾನು ಮಾಡಬೇಕು ಆ ಮಾಹಿತಿ ಇಲ್ಲ. ಹಾಗಾಗಿ ಇವನ್ನೆಲ್ಲ ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಯಾರು ನಾಗರಿಕರ ಕೆಲಸಗಳನ್ನು ಮತ್ತು ಸರ್ಕಾರದ ಕೆಲಸಗಳನ್ನು ಮಾಡೋದಕ್ಕೆ ಆಸಕ್ತಿ ತೋರಿಸೋದಿಲ್ಲ, ಬೇಜವಾಬ್ದಾರಿತನ ತೋರಿಸ್ತಾರೆ, ಜನರನ್ನು ಕಚೇರಿಗಳಲ್ಲಿ ಅಲ್ದಾಡಿಸ್ತಾರೆ ಅಂತ ಎಲ್ಲವನ್ನು ಕೂಡ ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ತೀವಿ. ಮೊನ್ನೆ ನಡೆದ KDP ಸಭೆಯಲ್ಲೂ ಕೂಡ ಈ ವಿಷಯಗಳೆಲ್ಲ ಚರ್ಚೆ ಆಗಿದ್ದಾವೆ. ಆಡಳಿತ ಇನ್ನೂ ಚುರುಕಾಗಬೇಕು, ಗಟ್ಟಿಯಾಗಬೇಕು, ಎಲ್ಲರೂ ಅವರವರ ಜವಾಬ್ದಾರಿಯನ್ನು ಅರ್ಥಕೊಂಡು ಕೆಲಸ ಮಾಡಬೇಕು ಅನ್ನೋದಿದೆ. ಸೊ ನಿರ್ದಾಕ್ಷಿಣ್ಯವಾಗಿ ಆ ಕರ್ತವ್ಯ ಲೋಪ ಯಾರ್ಯಾರಿದೆ ಅದನ್ನು ನಾನು ಒಂದು ಹಂತದಲ್ಲಿ ಕ್ರಮ ತಗೊಳ್ತೀನಿ. ಏನೆಲ್ಲ ಲೋಪದೋಷಗಳು ಕಳಿಸಿದೆ ನಾಗರಿಕರು ಪ್ರತಿನಿತ್ಯ ಈ ಸ್ವತ್ತುಗಳ ಬಗ್ಗೆ ಸರ್ಕಾರ ಇಷ್ಟೆಲ್ಲ ಸರಳೀಕರಣಗೊಳಿಸಿ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀರಾ, ಆದರೆ ನಮ್ಗೆ ಈ ಸ್ವತ್ತುಗಳು ನಿರಂತರವಾಗಿ ಆಗ್ತಾ ಇಲ್ಲ. ಬಿಲ್ಡಿಂಗ್ ಪರ್ಮಿಷನ್ಗಳು, ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲ್ಗಳು, NOCಗಳು, ಅಭಿವೃದ್ಧಿ ಕೆಲಸಗಳು, ಮತ್ತು ನಾವು ತೆರಿಗೆ ಕಟ್ಟೋದಕ್ಕೂ ಕೂಡ ನಾವೆಲ್ಲ ಸಿದ್ಧ ಇದ್ದರೂ ಕೂಡ ಇನ್ ಟೈಮಲ್ಲಿ ನಮಗೆ ಚಲನ್ಗಳು ಜನ್ರೇಟ್ ಆಗಲ್ಲ. ಕೊಡೋವಂಥ ಸೇವೆಗಳು ನಾವು ಎಲ್ಲ ಸಿದ್ಧ ಇದ್ದರೂ ಕೂಡ ನಮಗೆ ಸೇವೆಗಳು ದೊರಕ್ತಾ ಇಲ್ಲ. ಈ ಎಲ್ಲ ದೂರುಗಳು ನಿರಂತರವಾಗಿ ಬರ್ತಾ ಇದ್ದಂಥದ್ದು. ಈಗಾಗಲೇ ಜಿಲ್ಲೆಯ 8 ನಗರ ಸ್ಥಳೀಯ ಸಂಸ್ಥೆಗಳಿಗೆ ನಾನಾಗಲೇ ಗೌರಿಬಿದನೂರಿಗೆ ಖುದ್ದು ವಿಸಿಟ್ ಮಾಡಿದ್ದೀನಿ, ನಗರ ಸ್ಥಳೀಯ ಸಂಸ್ಥೆಗೆ. ಶಿಡ್ಲಘಟ್ಟಗೆ ಭೇಟಿ ಕೊಟ್ಟಿದ್ದೀನಿ. ಚಿಂತಾಮಣಿಗೆ ಹೋಗಿ 2-3 ಸರಿ ಈಗಾಗಲೇ ಮೀಟಿಂಗು ಕೂಡ ಮಾಡಿದ್ದೀನಿ. ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳದ್ದನ್ನು ಪ್ರತಿ ವಾರ ಏನು ಪ್ರಗತಿ ಆಗ್ತಾ ಇದೆ, ಏನು ಕೆಲಸಗಳನ್ನು ಮಾಡ್ತಾಯಿದ್ರೆ ಇದನ್ನು ಮೇಲುಸ್ತುವಾರಿ ಮಾಡ್ತಾಯಿದ್ವಿ. ಆದರೆ ಎಲ್ಲೋ ಒಂದು ಕಡೆ ತಳಹಂತದಲ್ಲಿ ಒಂದು ಸಮಗ್ರ ಭದ್ರ ಬುನಾದಿ ಮೇಲೆ ಪ್ರತಿ ಕಚೇರಿಗಳು ನಡಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಮಾನ್ಯ ಉಸ್ತುವಾರಿ ಸಚಿವರಾಗಲಿ, ಶಾಸಕರುಗಳಾಗಲಿ, ಸಂಸದರಾಗಲಿ, ಎಲ್ಲ ಜನಪ್ರತಿನಿಧಿಗಳಾಗಲಿ, ಎಲ್ಲರದ್ದು ಅಪೇಕ್ಷೆ ಏನಿದೆ, ಜನಸ್ನೇಹಿ ಆಡಳಿತ ಎಲ್ಲ ಕಚೇರಿಗಳಲ್ಲಿ ಇರಬೇಕು ಅಂತಕ್ಕಂಥದ್ದು. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಈಗಾಗಲೇ ನಿರಂತರವಾಗಿ ಜಿಲ್ಲೆಯ ಎಲ್ಲ ಕಚೇರಿಗಳು ಈ ಆಫೀಸನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ನೋಡಿ. ಯಾವಾಗ ನಾನು ನಾಗರಿಕರಲ್ಲೂ ತಮ್ಮ ಮೂಲಕ ಮನವಿ ಮಾಡ್ತೀನಿ, ಯಾವುದೇ ನಾಗರಿಕರು ಒಂದು ಅರ್ಜಿ ಕೊಟ್ಟರೆ ಅದು ಎಲ್ಲ ಇಲಾಖೆಗಳ ಕರ್ತವ್ಯ ಇದೆ, ಅವರಿಗೆ ಒಂದು ಸ್ವೀಕೃತಿಯನ್ನು ಕೊಡೋವಂಥದ್ದು. ಹೇಗೆ ಕೊಡಬೇಕು? ಈ ಆಫೀಸ್ ನಂಬರ್ ಅಂತೇಳಿ ಒಂದು ನಂಬರನ್ನು ಅವ್ರಿಗೆ ಅಲ್ಲೇ ಅವ್ರು ಕೊಡೋ ಅರ್ಜಿಯನ್ನು ನಮ್ಮ ಗಣಕಯಂತ್ರದಲ್ಲಿ ಕಂಪ್ಯೂಟರ್ನಲ್ಲಿ ದಾಖಲೀಕರಣ ಮಾಡಿ ಅದು ಒಂದು ನಂಬರ್ ಕೊಡುತ್ತೆ. ಆ ನಂಬರನ್ನು ಅರ್ಜಿ ಮೇಲೆ ಬರೆದು ಪ್ಲಸ್ ಅವ್ರಿಗೆ ಕೊಡೋವಂಥ ಸ್ವೀಕೃತಿನಲ್ಲೂ ಬರೆದು ಅವ್ರಿಗೆ ಕೊಡಬೇಕಾಗಿರೋವಂಥದ್ದು ನಮ್ಮ ಜವಾಬ್ದಾರಿ. ಸ್ವೀಕೃತಿ ನಾವು ಕೊಟ್ಟರೆ ಆ ಸ್ವೀಕೃತಿಯ ಈ ಆಫೀಸ್ ನಂಬರನ್ನು ಕೊಟ್ಟರೆ ಅಥವಾ ಸ್ವೀಕೃತಿಯ ನಂಬರ್ ಮ್ಯಾನ್ಯುಯಲ್ ಆಗಿ ಮಾಡಿದರೆ ಸ್ವೀಕೃತಿಯ ನಂಬರನ್ನು ಕೊಟ್ಟರೆ ಆ ನಂಬರನ್ನ ಇಟ್ಕೊಂಡು ಅದು ಯಾವ ವಿಷಯ ನಿರ್ವಾಹಕರಿಗೆ ಹೋಗಿದೆ, ಆ ವಿಷಯ ನಿರ್ವಾಹಕ ಎಷ್ಟು ದಿನದಿಂದ ಅವ್ರ ಹತ್ರ ಇದೆ. ಈಗ ಪ್ರತಿ ವಿಷಯ ನಿರ್ವಾಹಕರಿಗೂ 30 ದಿನಗಳೊಳಗಡೆ ಕೆಲಸ ಮಾಡಬೇಕು. ಸಕಾಲದಲ್ಲಿ 7 ದಿನ ಕೆಲಸ ಮಾಡೋದು ಇಂಥ ಕೆಲಸ 7 ದಿನದಲ್ಲಿ ಆಗಬೇಕು, ಇದು 15 ದಿನದಲ್ಲಿ ಆಗಬೇಕು, ಇದು 30 ದಿನ, ಈ ಥರ ಎಲ್ಲ ಸಮಯಗಳನ್ನು ನಾವು ನಿಗದಿ ಮಾಡಿದ್ದೀವಿ. ಆ ಅರ್ಜಿ ಏನು ಸಮಯ ನಿಗದಿತ ಸಮಯದಲ್ಲಿ ಆಗಬೇಕೋ ಅದರೊಳಗಡೆ ಆಗಿದ್ದರೆ ಆಗಿದೆ ಅಂತಾರೆ, ಆಗಿಲ್ಲ ಅಂದರೆ ಬಾಕಿ ಪಟ್ಟಿ ಅಂತೇಳಿ ನಾವು ಪ್ರತಿ ತಿಂಗಳು ಪ್ರತಿ ವಿಷಯ ನಿರ್ವಾಹಕ ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಬಾಕಿ ಪಟ್ಟಿಯನ್ನು ತಯಾರು ಮಾಡಬೇಕು. ನನಗೆ ಈ ತಿಂಗಳ ಪ್ರಾರಂಭದಲ್ಲಿ ಇಷ್ಟು ಕಟ್ತಾ ಇತ್ತು, ಈ ತಿಂಗಳಲ್ಲಿ ಇಷ್ಟು ರಿಸೀವ್ ಮಾಡಿದ್ದೀನಿ, ಒಟ್ಟು ಇಷ್ಟ ಆಯಿತು, ಇದರಲ್ಲಿ 30 ಇಷ್ಟು ವಿಲೇವಾರಿ ಮಾಡಿದ್ದೀನಿ ಈ ತಿಂಗಳಲ್ಲಿ. ಬಾಕಿ ಪಟ್ಟಿನಲ್ಲಿ 30 ದಿನಗಳ ಒಳಗಡೆ ಎಷ್ಟಿದೆ, 30 ದಿನ ಆದಮೇಲೆ ಎಷ್ಟು ಕಟ್ತಾ ನನ್ನ ಹತ್ರ ಇದೆ ಅನ್ನೋದನ್ನ ಹಾಕಬೇಕು. ಇವೆಲ್ಲವನ್ನು ಕೂಡ ಇಡೀ ಜಿಲ್ಲೆಯ ಎಲ್ಲ ಇಲಾಖೆಗಳಿಗೆ, ಅದು ಕಂದಾಯ ಇರಲಿ, ಗ್ರಾಮೀಣಾಭಿವೃದ್ಧಿ ಇರಲಿ, ಎಲ್ಲ ನಮ್ಮ ಲೈನ್ ಡಿಪಾರ್ಟ್ಮೆಂಟ್ಸ್ ಇರಲಿ, ನಗರ ಸ್ಥಳೀಯ ಸಂಸ್ಥೆಗಳಿರಲಿ, ಅವೆಲ್ಲವನ್ನು ಕೂಡ ಕಡ್ಡಾಯ ಮಾಡಿದ್ದೀವಿ. ಈಗಾಗಲೇ 40 ಆಯ್ತು ಇಷ್ಟು ಜನ ಎಷ್ಟು ಈ ಸ್ವತ್ತು ಬಾಕಿ ಇದ್ದಾವೆ, 10 ನಿಮಿಷ ನಿಮಗೆ ಸಮಯ. ಅಟೆಂಡೆನ್ಸ್ ಸೈನ್ ಹಾಕಿದಾರಲ್ಲಮ್ಮ ಇವತ್ತು, ವೇರ್ ಈಸ್
ಸುಮ್ಮನೆ ಬಂದು ಬೆಳಗ್ಗೆ ಸೈನ್ ಹಾಕೋದು